ಹಲೋ ಡೈಮಂಡ್ಸ್ ಟೆಕ್ ನ್ಯೂಸ್ ಎಪಿಸೋಡ್ 19ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು August 5, 2024. ಟೈಮ್ ಬಂದು 5 ಗಂಟೆ ಆಗಿದೆ. ಇಲ್ಲಿವರೆಗೂ ಆದರೆ ಇರೋ ನ್ಯೂಸ್ ಆದರೆ ಇದು ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ಇವತ್ತು ನಮಗೆ ಇನ್ಫಿನಿಕ್ಸ್ ಕಡೆಯಿಂದ ಒಂದು ಫೋನ್ ಆದರೆ ಲಾಂಚ್ ಆಗಿದೆ. ಈ ಫೋನು ನಮಗೆ 6.78 ಇಂಚಸ್ AMOLED ಡಿಸ್ಪ್ಲೇ ವಿತ್ ಫುಲ್ HD ಪ್ಲಸ್ ರೆಸಲ್ಯೂಷನ್ ಒಂದಿಗೆ ಈ ಫೋನ್ ಬರುವಂಥದ್ದು. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇರುತ್ತೆ. ಇದು ಹೈ ಎಂಡ್ ವೇರಿಯಂಟ್ ಬಂದು ನಮಗೆ 12GB ರ್ಯಾಮ್ ಮತ್ತು 256GB ವೇರಿಯಂಟ್ ಜೊತೆಗೆ ಬರುವಂಥ ಫೋನ್ ಇದಾಗಿದ್ದು. ಇನ್ಫಿನಿಕ್ಸ್ ನೋಟ್ 40X 5G ಫೋನ್ನ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ 6.78 ಇಂಚಸ್ ಫುಲ್ HD ಪ್ಲಸ್ 120 Hz LCD ಡಿಸ್ಪ್ಲೇ ಇದು ಒಂದಿದ್ದು. ಡೈಮೆನ್ಸಿಟಿ 6300 ಪ್ರೊಸೆಸರ್ನಾದರೆ ಇದರಲ್ಲಿ ಯೂಸ್ ಮಾಡಿದ್ದಾರೆ. 108 ಮೆಗಾ ಪಿಕ್ಸಲ್ನ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 8 ಮೆಗಾ ಪಿಕ್ಸಲ್ನ ಫ್ರಂಟ್ ಕ್ಯಾಮ್ರಾ ಸೆಟಪ್ ಕೂಡ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟ್ರಿ ಇದ್ದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದರ ಬೇಸ್ ವೇರಿಯಂಟ್ ಬಂದು 8GB 256GB ವೇರಿಯಂಟ್ ನಮ್ಗೆ 13,499 ರೂಪಾಯಿಗೆ ನೋಡೋದಕ್ಕೆ ಸಿಗುತ್ತೆ. ಹೈ ಎಂಡ್ ವೇರಿಯಂಟ್ ಬಂದ್ಬಿಟ್ಟು 12GB 256GB ವೇರಿಯಂಟ್ ಬಂದು 14,999 ರೂಪಾಯಿಗೆ ನಮಗೆ ಫಸ್ಟ್ ಸೇಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು 9ನೇ ತಾರೀಕು ಆಗಸ್ಟಲ್ಲಿ ಬರುವಂಥ ಫೋನ್ ಇದಾಗಿದ್ದು. ಅದು ಬಂದಾಗ ನಾನು ಅದರ ಡೀಟೇಲ್ಸು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವೇನಾದರೂ ಈ ಫೋನ್ನ ಪರ್ಚೇಸ್ ಮಾಡಬೇಕಂದ್ರೆ ನೀವು ಅಲ್ಲಿಂದ ಚೆಕ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಆ್ಯಪಲ್ ಕಡೆಯಿಂದ ಆ್ಯಪಲ್ 16 ಸೀರೀಸ್ನ ಲಾಂಚ್ ಮಾಡೋದಕ್ಕೆ ಕಂಪ್ಲೀಟಾಗಿ ರೆಡಿ ಆಗಿದೆ. ನಮ್ಮ ಇದರಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಅಂತ ಕಲರ್ಗಳು ನಮಗೆ ಈ ಸರಿ ನೋಡೋದಕ್ಕೆ ಸಿಗುತ್ತೆ. iPhone 16, 16 ಪ್ಲಸ್, 16 Pro, 16 Pro Max ಅಂದ್ಬಿಟ್ಟು ನಮಗೆ 4 ವೇರಿಯಂಟ್ಸಲ್ಲಿ ನೋಡೋದಕ್ಕೆ ಸಿಗುತ್ತೆ. ನನಗೆ ಈ ಕಲರ್ಸ್ ನೋಡಿದ್ರೆ ಲಾಸ್ಟ್ ಟೈಮ್ ಮಾಡ್ದಂಗೆ ಫುಲ್ಲು ಡಲ್ ಕಲರ್ಸ್ ಮಾಡ್ದಂಗೆ ಸ್ವಲ್ಪ ಎದ್ದು ಕಾಣೋ ಥರ ಕಲರ್ಸ್ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಆ್ಯಕ್ಚುಯಲ್ ಫೋನ್ ಬಂದಮೇಲೆ ಯಾವ ಥರ ಕಲರ್ಸ್ ಇರುತ್ತೆ ಅಂತ ನಮಗೆ ಕನ್ಫರ್ಮ್ ಆಗೋದು. ಇದರಲ್ಲಿ ನನಗೆ ಮೇಜರಾಗಿ ಜಾಸ್ತಿ ಅಟ್ರಾಕ್ಟಿವ್ ಆಗಿರೋದು ಲಾಸ್ಟ್ ಟೈಮ್ ನ್ಯಾಚುರಲ್ ಟೈಟಾನಿಯಮ್ ಅಂತ ಬಿಟ್ಟಿದ್ರಲ್ಲ ಪ್ರೋ ಮಾಡಲಲ್ಲಿ, ಆ ಕಲರ್ ಮಾತ್ರ ನಂಗೆ ಸ್ವಲ್ಪ ಎದ್ದು ಕಾಣ್ತಾ ಇದೆ. ಈ ಗ್ರೀನು ಮತ್ತು ಬ್ಲೂ ಅದನ್ನು ಏನಂತ ಹೊಸದಾಗಿ ಹೆಸರಿಡ್ತಾರೋ ಗೊತ್ತಿಲ್ಲ, ಅದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗೇ ಇದೆ. ನೆಕ್ಸ್ಟ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ M05 ಮತ್ತು ಗ್ಯಾಲಕ್ಸಿ F05 ಅಂತ ಎರಡು ಸೇಮ್ ಫೋನ್ಸೇ. ಒಂದು ಅಮೆಝಾನಲ್ಲಿ ಸೇಲ್ ಆಗುತ್ತೆ, ಇನ್ನೊಂದು ಫ್ಲಿಪ್ಕಾರ್ಟಲ್ಲಿ ಸೇಲ್ ಆಗುತ್ತೆ. ಇದು ಬಂದುಬಿಟ್ಟು ಇಂಡಿಯಾದ BIS ಸರ್ಟಿಫಿಕೇಷನ್ ವೆಬ್ಸೈಟಲ್ಲಿ ಈ ಫೋನ್ ಹತ್ರ ಲಿಸ್ಟ್ ಆಗಿದೆ. ಮತ್ತು ಈ ಫೋನ್ನ ಸ್ಪೆಸಿಫಿಕೇಷನ್ ನಮಗಿಲ್ಲಿ ಮಾಡೆಲ್ ನಂಬರ್ ಜೊತೆ ನೋಡೋದಕ್ಕೆ ಸಿಗ್ತಾ ಇದೆ. ಮಾಡೆಲ್ ನಂಬರ್ ಮತ್ತು ನಂಬರು, ಮ್ಯಾನುಫ್ಯಾಕ್ಚರರು ಎಲ್ಲ ಡೀಟೇಲ್ಸು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಮಾಡೆಲ್ ನಂಬರಲ್ಲಿ ಇದನ್ನು BIS ಸರ್ಟಿಫಿಕೇಷನಲ್ಲಿ ಲಿಸ್ಟಿಂಗ್ ಆದರೆ ಮಾಡಿದ್ದಾರೆ. ಈ ಫೋನು ಸದ್ಯದಲ್ಲೇ ನಮಗೆ ನೋಡೋದಕ್ಕೆ ಸಿಗ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಅಮೆಝಾನ್ ಕಡೆಯಿಂದ ಅಮೆಝಾನಲ್ಲಿ ನ್ಯೂಸ್ ಅಲ್ಲ, ಸೇಲ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸ್ಟೇಟ್ಗೆ ಗ್ರ್ಯಾಂಡ್ ಫ್ರೀಡಮ್ ಫೈಂಡ್ಸ್ ಅಂದ್ಬಿಟ್ಟು ತುಂಬ ಲಿಸ್ಟ್ನಾದರೆ ಆಚೆ ಬಿಟ್ಟಿದ್ದಾರೆ. ಇದರಲ್ಲಿ ನಮಗೆ ಹೆವಿ ಡಿಸ್ಕೌಂಟ್ ಸಿಗುವಂಥ ಫೋನ್ಗಳ ಲಿಸ್ಟೇ ನಮಗಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಬಂದುಬಿಟ್ಟು OnePlus Nord CE 4, ಇದು ಜಸ್ಟ್ ನಮಗೆ 17,000ಗಾದರೆ ಇಲ್ಲಿ ಲಿಸ್ಟಿಂಗ್ ಮಾಡಿದ್ದಾರೆ. ಇದ್ರ ಮೇಲೆ ನಮಗೆ ಕಾರ್ಡ್ ಡಿಸ್ಕೌಂಟ್ ಸಹ ಸಿಗುವಂಥದ್ದು. ಮತ್ತು iPhone 13 ಆಗಿರ್ಬೋದು, ಗ್ಯಾಲಕ್ಸಿ S21 ಆಗಿರ್ಬೋದು, ಇಲ್ಲಿ ನಿಮಗೆ ಕಂಪ್ಲೀಟ್ ಫೋನ್ಗಳ ಲಿಸ್ಟ್ ಆದರೆ ನಾನು 1 by 1 ಫೋಟೋಸ್ ಹಾಕ್ತಾ ಇರ್ತೀನಿ. ಈ ಎಲ್ಲ ಫೋನ್ಗಳ ಪರ್ಚೇಸ್ ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಸಹ ಈ ಫೋನ್ಗಳನ್ನ ಪರ್ಚೇಸ್ ಮಾಡ್ಬೋದು. ಅಥವಾ ಇನ್ನೂ ಹೆವಿ ಡಿಸ್ಕೌಂಟ್ಸೊಂದಿಗೆ ಬೇರೆ ಫೋನ್ಸ್ಗಳನ್ನ ನೀವೇನಾದರೂ ನೋಡ್ತಾ ಇದ್ದರೆ ಇಲ್ಲಿರೋ QR ಸ್ಕ್ಯಾನ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಟೈಮ್ ಟು ಟೈಮ್ ಈ ಥರ ಫೋನ್ಗಳು ಡೀಲ್ಸ್ ಏನಾದರೂ ಬಂದರೆ, ಈ 2 ದಿನ ಅಂತೂ ಫುಲ್ಲು ಕಂಪ್ಲೀಟ್ ಡೀಲ್ ಇದೆ. ಸೇಲ್ ಟೈಮಲ್ಲಿ ಹೆಚ್ಚಿಗೆ ಡಿಸ್ಕೌಂಟ್ಸ್ ಇರೋ ಪ್ರಾಡಕ್ಟ್ಸ್ ಇದ್ದರೆ ನಾನು ಕಂಪ್ಲೀಟ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ಸ್ಪೆಕ್ಟೇಕ್ಯುಲರ್ ಚಾಂಪಿಯನ್ಸ್ ಅಂದ್ಬಿಟ್ಟು ಕೆಲವೊಂದು ಫೋನ್ಸ್ನ ಇವರು ರ್ಯಾಂಕಿಂಗ್ ಆದರೆ ಮಾಡಿದ್ದಾರೆ. ಡಿಸ್ಪ್ಲೇಗೆ Honor 200ಗೆ ಇವರೊಂದು ಪ್ಲೇಸ್ನ ಕೊಟ್ಟಿದ್ದಾರೆ. ಮತ್ತು ಲಾವಾ ಬ್ಲೇಜ್ Xಗೆ ಇವರೊಂದು ಪ್ಲೇಸ್ನ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ರ್ಯಾಮ್ ಪರ್ಸ್ಪೆಕ್ಟಿವ್ ಆಗಿ ಇವರು 2 ಫೋನ್ನ ತೋರಿಸ್ತಾ ಇದ್ದಾರೆ. Redmi 13 5G ಮತ್ತು OnePlus 12R ಅಂದ್ಬಿಟ್ಟು ಇವೆರಡು ರ್ಯಾಮ್ನ ವಿಚಾರದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರೊಸೆಸರ್ನ ವಿಚಾರಕ್ಕೆ ಬಂದರೆ Realme GT60 5G ಅಂದ್ಬಿಟ್ಟು ಮತ್ತು iQOO Z9 5G ಅಂದ್ಬಿಟ್ಟು ಈ 2 ಫೋನ್ನ ಪ್ರೊಸೆಸರಲ್ಲಿ ಟಾಪ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಪ್ರೊಸೆಸರ್ ಇದರಲ್ಲಿ ಚೆನ್ನಾಗಿದೆ ಅಂತ 2 ಫೋನ್ನ ಚೂಸ್ ಮಾಡಿದ್ದಾರೆ. ಮತ್ತು ಬ್ಯಾಟ್ರಿಯ ಪರ್ಸ್ಪೆಕ್ಟಿವ್ ಆಗಿ ನೋಡೋದಾದರೆ OnePlus Nord CE 4 ಮತ್ತು iQOO 9 Pro 5G ಅಂದ್ಬಿಟ್ಟು ಈ 2 ಫೋನು ನಮಗೆ ಬ್ಯಾಟ್ರಿಯ ವಿಚಾರದಲ್ಲಿ ಚೆನ್ನಾಗಿದೆ ಅಂತ ಇವರು ಅಮೆಝಾನ್ ಅವರು ಅದರ ಲಿಸ್ಟ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಲಿಸ್ಟನ್ನು ಕರೆಕ್ಟಾಗಿದೆ. 2 ಫೋನ್ ಆಪ್ಷನ್ ಕೊಡೋದಕ್ಕಿಂತ 4 ಫೋನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನೀವೇನಾದರೂ ಇದೇ ವಿಚಾರವಾಗಿ ನೀವೇನಾದರೂ ಫೋನ್ಸ್ನ ನೋಡ್ತಾ ಇದ್ದರೆ ಈ 2 ಫೋನ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು. ಇದರ ಕಂಪ್ಲೀಟ್ ಲಿಸ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಪೋಕೋ ಕಡೆಯಿಂದ ಪೋಕೋ C75 ಒಂದು FCC ಸರ್ಟಿಫಿಕೇಷನ್ ಆದರೆ ಪಡ್ಕೊಂಡಿದೆ. ಇದು ಪೋಕೋ C75 ಬಂದುಬಿಟ್ಟು Redmi 14C ಇತ್ತಲ್ಲ, ಅದೇ ಸಿಮಿಲರ್ ಮಾಡಲ್ಸ್ನ ನಮಗೆ ಇಂಡಿಯಾ ವೇರಿಯಂಟಲ್ಲಿ ಪೋಕೋ C75 ಅಂತ ತೊಗೊಂಬರ್ತಾ ಇದ್ದಾರೆ. ಈ ಫೋನ್ ಬಂದುಬಿಟ್ಟು Android 14 ನಮಗೆ ನೋಡೋದಕ್ಕೆ ಸಿಗುತ್ತೆ. Helio G91 ಪ್ರೊಸೆಸರ್ನಾದರೆ ಇದರಲ್ಲಿ ಯೂಸ್ ಮಾಡಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ನೋಡಿಕೊಂಡ್ರೆ Q4 ಅಂದರೆ ಲಾಸ್ಟ್ 3 ಮಂತ್ಸ್ ಇರುತ್ತಲ್ಲ, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈ ಟೈಮಲ್ಲಾದರೆ ನಮಗೆ ಈ ಫೋನು ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಎಲಾನ್ ಮಸ್ಕ್ ಅವರ ಫ್ಯಾಕ್ಟ್ರಿ ಕಡೆಯಿಂದ. ಎಲಾನ್ ಮಸ್ಕ್ ಅವ್ರದ್ದು ಒಂದು ನ್ಯೂರಾಲಿಂಕ್ ಅಂದ್ಬಿಟ್ಟು ಒಂದು ಕಂಪ್ನಿ ಇದೆ. ಆ ಕಂಪ್ನಿಯವರು ಏನು ಮಾಡ್ತಿದ್ದಾರೆ ಅಂದರೆ
ಒಂದು ಪೇಟೆಂಟ್ನ ರಿಜಿಸ್ಟರ್ ಮಾಡಿದ್ದಾರೆ. ಪೇಟೆಂಟ್ ರಿಜಿಸ್ಟರ್ ಬಂದುಬಿಟ್ಟು ಮೈಂಡಲ್ಲಿ ಒಂದು ಚಿಪ್ನ ಇನ್ಸ್ಟಾಲ್ ಮಾಡ್ತಾರಂತೆ. ಆ ಚಿಪ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಒಂದು ಮೌಸ್ ಥರ ಕೆಲಸ ಮಾಡುತ್ತಂತೆ. ಮೌಸು ನಾವು ಇವಾಗ ಕೈಯಲ್ಲಿ ಯೂಸ್ ಮಾಡ್ತೀವಲ್ವ, ಈ ರೀತಿ ಇಲ್ಲದೆ ನಮ್ಮ ಮೈಂಡಲ್ಲಿ ನಾವು ಮೌಸ್ನ ಕಂಟ್ರೋಲ್ ಮಾಡ್ಬೋದು. ಇವಾಗ ಆಲ್ರೆಡಿ ಆ್ಯಪಲ್ ಅವರು ಐ ಟ್ರ್ಯಾಕಿಂಗ್ ಅಂತ ತೊಗೊಂಬಂದಿದ್ರೆ ನಾವು ಐನ ಯಾವ ಕಡೆ ಮೂವ್ ಮಾಡಿದ್ರೆ, ಅಪ್ ಡೌನ್ ಮಾಡಿದ್ರೆ, ಲೆಫ್ಟ್ ರೈಟ್ ಮಾಡಿದ್ರೆ, ಈ ಥರ ಬ್ಲಿಂಕ್ ಮಾಡಿದ್ರೆ ಒಂದೊಂದು ಆ್ಯಕ್ಷನ್ ಆಗೋ ಥರ ಒಂದು iOS 18ನಲ್ಲಿ ಇದನ್ನಾದರೂ ತೊಗೊಂಬರ್ತಾಯಿದ್ರೆ, ಇದು ಬಂದುಬಿಟ್ಟು ಜಸ್ಟ್ ಮೈಂಡಿಂದನೇ ಕಂಟ್ರೋಲ್ ಮಾಡ್ಬೋದು. ನಾನು ಸ್ಕ್ರೀನಲ್ಲಿ ಇಲ್ಲಿ ಟ್ಯಾಪ್ ಮಾಡಬೇಕು, ಇಲ್ಲಿ ಡಬಲ್ ಟ್ಯಾಪ್ ಮಾಡಬೇಕು, ಇದನ್ನು ಸ್ಕ್ರೋಲ್ ಮಾಡಬೇಕು ಅಂದರೆ ಎಲ್ಲ ಮೈಂಡಿಂದನೇ ಕಂಟ್ರೋಲ್ ಆಗುವಂಥದ್ದು. ಮೈಂಡ್ ಒಳಗಡೆ ಚಿಪ್ ಇಟ್ಟು ಅಕಸ್ಮಾತ್ ಚಿಪ್ಪಿಂದ ಮೈಂಡ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಯಾರು ಜವಾಬ್ದಾರಿ ಅಂತ ನನಗೆ ಗೊತ್ತಿಲ್ಲ. ಸೊ ಈ ಥರದೊಂದು ಮಾಡಿದ್ದು ಒಳ್ಳೆಯದೇ, ಬಟ್ ಒಂಥರ ಕೆಟ್ಟದ್ದು ಆಗುತ್ತೆ. ಯಾಕಂದರೆ ಇದು ಬಂದುಬಿಟ್ಟು ಪೇಷಂಟ್ಗಳಿಗೆ ಜಾಸ್ತಿ ಪ್ಯಾರಾಲೈಸಿಸ್ ಆಗಿರುತ್ತಲ್ಲ, ಆ ಥರ ಪೇಷಂಟ್ಗಳಿಗೆ ಇದು ಯೂಸ್ ಆಗ್ಬೋದು. ಅವ್ರೇನಾದರೂ ಗ್ಯಾಜೆಟ್ಸ್ ಕಂಟ್ರೋಲ್ ಮಾಡೋದಾದರೆ ಅಥವಾ ಏನಾದರೂ ಕಾಲ್ಸು ಅಥವಾ ಟ್ಯಾಬಲ್ಲಿ ಏನಾದರೂ ಕಾಲ್ಸ್ ಮಾಡೋದಾದರೆ ಅವ್ರಿಗೆ ಯೂಸ್ ಆಗುತ್ತೆ ಹೊರತು ನಾರ್ಮಲ್ ಪೀಪಲ್ಗೆ ಇದರಿಂದ ಯೂಸ್ ಇಲ್ಲ ಅಂತ ನನ್ನ ಒಪಿನಿಯನ್ನು. ಫ್ಯೂಚರಲ್ಲಿ ಅದು ಬಂದಮೇಲೆ ಏನಕ್ಕೆ ಯೂಸ್ ಮಾಡ್ಕೊತಾರೆ ಅನ್ನೋದನ್ನು ನಾವು ಆವಾಗ ನೋಡೋಣ. ಮತ್ತು ಇವತ್ತಿನ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ ನಮಗೆ ಪೋಕೋ ಬಡ್ಸ್ X1 ಅಂದ್ಬಿಟ್ಟು ಇದು ಬ್ಲೂಟೂತ್ ಹೆಡ್ಸೆಟ್ಟು TWS ನಮ್ಗೆ ಜಸ್ಟ್ ₹1 ಸಿಗ್ತಾಯಿದೆ ಫ್ಲಿಪ್ಕಾರ್ಟಲ್ಲಿ. ಇದರಲ್ಲಿ 1698 ಸೂಪರ್ ಕಾಯಿನ್ಸ್ನ ಯೂಸ್ ಮಾಡಿ ನೀವು ಜಸ್ಟ್ ₹1 ಪೇ ಮಾಡಿದ್ರೆ ಸಾಕು, ಈ ಬಡ್ಸು ನೀವು ತೊಗೊಬೋದಾಗಿದೆ. ಬಟ್ ನಿಮ್ಮ ಹತ್ರ 1698 ಸೂಪರ್ ಕಾಯಿನ್ಸ್ ಇರಬೇಕಾಗುತ್ತೆ, ಇದ್ದರೆ ಮಾತ್ರ ಈ ಆಫರು ನಿಮಗೆ. ಸೊ ನಿಮ್ಮ ಹತ್ರ ಏನಾದರೂ ಸೂಪರ್ ಕಾಯಿನ್ಸ್ ವೇಸ್ಟಾಗಿ ಬಿದ್ದಿದ್ರೆ ಇದೇ ಬೆಸ್ಟ್ ಟೈಮು. ಒಂದು ಒಳ್ಳೆ ಇಯರ್ಬಡ್ಸು ನಿಮ್ಗೆ ಈ ಪ್ರೈಸಲ್ಲಿ ಸಿಗ್ತಾಯಿದೆ. ಇದರ ಸ್ಪೆಸಿಫಿಕೇಶನ್ ಬಂದು 40 dBವರೆಗೂ ಇದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವ TWS ಇದಾಗಿದ್ದು 10 ಮೀಟರ್ಸ್ ರೇಂಜ್ ಇರುತ್ತೆ. ಇದರಲ್ಲಿ ಬ್ಲೂಟೂತ್ ವರ್ಷನ್ 5.3ನ ಯೂಸ್ ಮಾಡಲಾಗಿದೆ. ಇದರಲ್ಲಿ 480 mAh ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ. 36 hours ಪ್ಲೇ ಬ್ಯಾಕ್ ಆದರೆ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಬಡ್ಸು ಈ ಪ್ರೈಸ್ಗೆ ಒಂದು ಒಳ್ಳೆ ಬಡ್ಸ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಜಸ್ಟ್ ನಿಮ್ಮ ಹತ್ರ 1698 ಸೂಪರ್ ಕಾಯಿನ್ಸ್ ಇದ್ದರೆ ಸಾಕು, ₹1 ಪೇ ಮಾಡಿ ಈ ಬಡ್ಸ್ನ ನೀವು ತೊಗೊಬೋದಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು BSNL ಕಡೆಯಿಂದ. BSNL ಅವರು 5Gನ ಕೆಲವೊಂದು ಲೊಕೇಶನ್ಗಳಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. JNU ಕ್ಯಾಂಪಸ್ ಡೆಲ್ಲಿಯಲ್ಲಿ, ಮತ್ತು ಸಂಚಾರ್ ಭವನ್ ಡೆಲ್ಲಿಯಲ್ಲಿ, ಕಾನ್ಗಾಟ್ ಪ್ಲೇಸ್ ಡೆಲ್ಲಿ, ಗೌರ್ಮೆಂಟ್ ಇಂಡೋರ್ ಆಫೀಸ್ ಬೆಂಗಳೂರು, IIT ಕ್ಯಾಂಪಸ್ ಹೈದರಾಬಾದು, ಕೆಲವೊಂದು ಪಾರ್ಟ್ ಗುರ್ಗಾಮಲ್ಲಿ, ಕೆಲವೊಂದು ಪಾರ್ಟ್ ಚೆನ್ನೈಯಲ್ಲಿ ಈ ಟೆಸ್ಟಿಂಗ್ನಾದರೆ ಮಾಡ್ತಾ ಇದ್ದಾರೆ. 5G ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತ ಇವರು ಇದನ್ನೆಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ. BSNL 5Gಗೆ ಬಂದರೆ ತುಂಬ ಒಳ್ಳೆಯದು, ಬಟ್ ಬೇರೆ ಕಂಪ್ನೀಸ್ ಕತೆ ಏನಾಗುತ್ತೋ ಅದು ಗೊತ್ತಿಲ್ಲ. ಜಿಯೋ ಬಂದೇ ಸುಮಾರು ಕಂಪ್ನಿಗಳು ಕ್ಲೋಸ್ ಆಗಿದೆ. ಇವಾಗ BSNL ಅಂತ ಒಂದು ಹ್ಯೂಜ್ ಗೌರ್ಮೆಂಟ್ ಕಂಪ್ನಿ ಬಂದರೆ ಲೋಕಲ್ ಪ್ರೈವೇಟ್ ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನೀಸ್ ಏನಾಗುತ್ತೋ ಹೇಳೋದಕ್ಕಾಗೋದಿಲ್ಲ. ಬಟ್ BSNL ಅವ್ರದ್ದು ನೆಟ್ವರ್ಕ್ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು ಟಾಟಾ ಕಡೆಯಿಂದ. ಟಾಟಾ ಅವರು ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಅವರೊಂದು ಇವೆಂಟ್ನಾದರೆ ಕಂಡಕ್ಟ್ ಮಾಡಿದ್ದಾರೆ. ಇದರಲ್ಲಿ ಚಿಪ್ನ ಅಸೆಂಬಲ್ ಮಾಡೋದಕ್ಕೆ ಟೆಸ್ಟಿಂಗ್ ಯೂನಿಟ್ನ ಜಾಗಿರೋಡ್ ಅಸ್ಸಾಮಲ್ಲಿ ಇದೊಂದು ಯೂನಿಟ್ನ ಸ್ಥಾಪನೆ ಮಾಡಿದ್ದಾರೆ. ಇದರ ವರ್ತ್ ಬಂದ್ಬಿಟ್ಟು 27,000 ಕೋಟಿ ಪ್ರಾಜೆಕ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ. ಮತ್ತು ಇದು ಅರೌಂಡ್ 27,000 ಜನಕ್ಕೆ ಜಾಬ್ನ ಒದಗಿಸಿ ಕೊಡುತ್ತೆ ಅಂತ ಇದರಿಂದ ನ್ಯೂಸ್ ಆದರೆ ಬರ್ತಾ ಇದೆ. ಇದು ನಮಗೆ 2025 ಮಿಡ್ ರೇಂಜಲ್ಲಿ ಈ ಫ್ಯಾಕ್ಟ್ರಿ ಆದರೆ ಕಂಪ್ಲೀಟ್ ಯೂನಿಟ್ ರೆಡಿ ಆಗ್ಬೋದು ಅಂತ ನಾವು ಒಂದು ಗೆಸ್ಸಲ್ಲಿ ಇಟ್ಕೊಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಫಾಸ್ಟ್ಯಾಗ್ ಕಡೆಯಿಂದ. ಫಾಸ್ಟ್ಯಾಗು ನ್ಯೂ ರೂಲ್ಸ್ನ ತೊಗೊಂಬಂದಿದೆ ಆಗಸ್ಟಿಂದ. ಫಾಸ್ಟ್ಯಾಗು ಯಾರ್ಯಾರು KYC ಮಾಡಿಸಿದ್ರೋ ಅವರೆಲ್ಲ 3 ಇಯರ್ಸ್ಗಿಂತ ಹಳೇದಾಗಿದ್ದರೆ ನೀವು ಅದನ್ನೆಲ್ಲ ರಿನ್ಯೂವಲ್ ಮಾಡಿಸ್ಬೇಕು. KYCನ ಮತ್ತೆ ಇನ್ನೊಂದ್ಸರಿ ಅಪ್ಡೇಟ್ ಮಾಡಿಸ್ಬೇಕು. ಇನ್ ಕೇಸ್ 5 ಇಯರ್ಸ್ ಹಳೇದಾಗಿರೋ ನಿಮ್ಮ ಹತ್ರ ಫಾಸ್ಟ್ಯಾಗಿದ್ದರೆ ಅದನ್ನು ಹಳೇದನ್ನು ರೀಪ್ಲೇಸ್ ಮಾಡಿ ಹೊಸದನ್ನು ಮಾಡಬೇಕಾಗುತ್ತೆ. ಮತ್ತು ಒಂದು ಗಾಡಿಗೆ ಒಂದೇ ಫಾಸ್ಟ್ಯಾಗ್ ಆದರೆ ಇರಬೇಕು. ಆ ಫಾಸ್ಟ್ಯಾಗಲ್ಲಿ ಗಾಡಿ ರಿಜಿಸ್ಟ್ರೇಷನ್ ನಂಬರು, ಚಾಸಿಸ್ ನಂಬರು, ಇಂಜಿನ್ ನಂಬರು ಮತ್ತು ಓನರ್ನ ಮೊಬೈಲ್ ನಂಬರ್ ಇಷ್ಟು ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಫಾಸ್ಟ್ಯಾಗಲ್ಲಿ ಓನರ್ಗಳ ಮೊಬೈಲ್ ನಂಬರ್ನು ಸಹ ಮಸ್ಟ್ ಆ್ಯಂಡ್ ಶುಡ್ ಲಿಂಕ್ ಮಾಡಬೇಕು ಅಂತ ನಮಗೆ ನ್ಯೂಸ್ ಆದರೆ ಬರ್ತಾಯಿದೆ. ನೀವೇನಾದರೂ ಹೈವೇಯಲ್ಲಿ ಜಾಸ್ತಿ ಓಡಾಡೋರಿದ್ದರೆ ನಿಮಗೆ ಇದು ಯೂಸ್ ಆಗ್ಬೋದು. ಫಾಸ್ಟಾಗಿ ಇನ್ನೂ ಯಾರು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ, 3 ವರ್ಷ ಹಳೆಯದಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮತ್ತು ಒಂದೇ ಗಾಡಿಗೆ 2-3 ಫಾಸ್ಟಾಗಿ ಇನ್ಮೇಲೆ ಯೂಸ್ ಮಾಡೋದಕ್ಕಾಗೋದಿಲ್ಲ, ಅದರಲ್ಲಿ ಎಲ್ಲ ಗಾಡಿ ಡೀಟೇಲ್ಸ್ ಆದರೆ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು OnePlus ಕಡೆಯಿಂದ. OnePlus Ace 5ನ ಸ್ಪೆಸಿಫಿಕೇಷನ್ಸ್ ಲೀಕ್ ಆದರೆ ಬಂದಿದೆ. ಇದು 6.78 ಇಂಚಸ್ 1.5K 8T LPO ಕರ್ವ್ ಡಿಸ್ಪ್ಲೇ ಒಂದಿಗೆ ಬರುವಂಥ ಈ ಫೋನು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ನೊಂದಿಗೆ ಬರುವಂಥದ್ದು. ಇದು ಫ್ಲಾಗ್ಶಿಪ್ ಫೋನ್ ಅಂತಲೇ ಹೇಳ್ಬೋದು. ಇದರಲ್ಲಿ 50 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ, 6200 mAh ಬ್ಯಾಟ್ರಿ, 100 ವಾಟ್ನ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆದರೆ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿ ಅಲರ್ಟ್ ಸ್ಲೈಡರ್ನು ಸಹ ಕೊಡ್ತಾ ಇದ್ದಾರೆ. ಅಲರ್ಟ್ ಸ್ಲೈಡರು ಇರುವಂಥದ್ದು ಇದರಲ್ಲಿ. OnePlus Ace 5 ಅಂದ್ಬಿಟ್ಟು ಇದು ಚೈನಾ ವೇರಿಯಂಟ್ ಆಗುತ್ತೆ. ಇಂಡಿಯಾದಲ್ಲಿ ಬಂದುಬಿಟ್ಟು 13R ಅಂತ ಲಾಂಚ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಯೂಸ್ ಮಾಡಿರೋದ್ರಿಂದ. ಬಟ್ ಇದು ಒಂದು ಒಳ್ಳೆ ಫೋನು ಅಂತಲೇ ಹೇಳ್ಬೋದು. ಸ್ಪೆಸಿಫಿಕೇಷನ್ಸ್ ಎಲ್ಲ ಚೆನ್ನಾಗಿದೆ. ಡಿಸ್ಪ್ಲೇ ಮಾತ್ರ ನನಗೆ ಲಾಸ್ಟ್ ಮೋಟ್ರೋಲಾ ಎಡ್ಜ್ 50 ಯೂಸ್ ಮಾಡಿದ್ರಲ್ವ, ಅದೇ ಸೇಮ್ ಟು ಸೇಮ್ ಡಿಸ್ಪ್ಲೇ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು.
ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಗ್ಲೋಬಲ್ ಆಗಿ ಟಾಪ್ 10 ಕಂಟ್ರೀಸು ಜಾಸ್ತಿ ಔಟ್ಪುಟ್ನ ಕೊಟ್ಟಿರೋದು ಅಂತ ಇಲ್ಲೊಂದು ಲಿಸ್ಟ್ ಬಂದಿದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಏನೇನು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡಿರೋ ಲಿಸ್ಟು ನಮ್ಗೆ ಇಲ್ಲಿ ಬಂದಿದೆ. ಇದರಲ್ಲಿ ಟಾಪ್ 10 ಲಿಸ್ಟಲ್ಲಿ ನೋಡಿಕೊಂಡ್ರೆ ಇಂಡಿಯಾ ಬಂದುಬಿಟ್ಟು 5th ಪ್ಲೇಸಲ್ಲಿದೆ. ಇಲ್ಲಿ ನೀವೇನು ನೋಡ್ತಾ ಇದ್ರೆ ಇದೆಲ್ಲ ಬಂದುಬಿಟ್ಟು $billion ಅಲ್ಲಿರುತ್ತೆ. ಇಂಡಿಯಾ ಬಂದುಬಿಟ್ಟು $456 billion ಅಷ್ಟು ವ್ಯಾಲ್ಯೂನ ಪ್ರೊಡಕ್ಷನ್ ಮಾಡಿ ಔಟ್ಸೈಡ್ ಎಕ್ಸ್ಪೋರ್ಟ್ ಮಾಡಿದೆ. ಇದರ ಫಸ್ಟ್ ಪ್ಲೇಸಲ್ಲಿ ಬಂದುಬಿಟ್ಟು ಚೈನಾ ಇದೆ, ಸೆಕೆಂಡ್ ಪ್ಲೇಸಲ್ಲಿ ಅಮೇರಿಕಾ ಇದೆ, ಥರ್ಡ್ ಪ್ಲೇಸಲ್ಲಿ ಜರ್ಮನಿ ಇದೆ, ಫೋರ್ತ್ ಪ್ಲೇಸಲ್ಲಿ ಜಪಾನ್ ಇದೆ. ನಮ್ಮ ಇಂಡಿಯಾ ಬಂದುಬಿಟ್ಟು 5th ಪ್ಲೇಸಲ್ಲಿದೆ. ನೆಕ್ಸ್ಟ್ ನ್ಯೂಸ್ ಬಂದು ಆ್ಯಪಲ್ ಕಡೆಯಿಂದ. ಆ್ಯಪಲ್ ಅವರು ಒಂದು ಫೋಲ್ಡೇಬಲ್ ಫೋನ್ನ ತರಬೇಕು ಅಂದ್ಕೊಂಡಿದ್ರೆ ಅತಿ ಶೀಘ್ರದಲ್ಲೇ, ಜಾಸ್ತಿ ಏನಿಲ್ಲ, ಜಸ್ಟ್ ಒಂದೆರಡು ವರ್ಷದಲ್ಲಿ. ಫೋಲ್ಡೇಬಲ್ ಫೋನ್ನ ಕಾಲ ತುಂಬ ಮುಗೀತು. ತುಂಬ ಕಂಪ್ನೀಸು ಫೋಲ್ಡೇಬಲ್ ಫೋನ್ನ ತಂದಿದ್ದಾಯಿತು. ಇವಾಗ ಫೈನಲ್ ಆಗಿ ಆ್ಯಪಲ್ ಅವರು ಇಷ್ಟು ಬೇಗ ಏನಕ್ಕೆ ತರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದು ಕೂಡ ಈ ವರ್ಷ ಅಲ್ಲ, ನೆಕ್ಸ್ಟ್ ವರ್ಷನೂ ಅಲ್ಲ, 2026 ಸೆಪ್ಟೆಂಬರಿಗೆ ಬರುವಂಥ ಫೋನ್ ಇದಾಗಿರುತ್ತೆ. ಸೊ ಫೋಟೋಸ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಆಗಸ್ಟಲ್ಲಿ ರಿಲೀಸ್ ಆಗಿರುವಂಥ ಕೆಲವೊಂದು ಫೋನ್ಗಳ ಲಿಸ್ಟ್ ಆದರೆ ನಾನು ಮಾಡಿ ಯಾವ್ಯಾವ ಫೋನು ಏನೇನು ಪ್ರೈಸ್ಗೆ ಬಂದಿದೆ ಮತ್ತು ಈ ಆಗಸ್ಟಲ್ಲಿ ಯಾವ್ಯಾವ ಫೋನ್ಸು ರಿಲೀಸ್ ಆಗ್ತಾಯಿದೆ ಅನ್ನೋದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಐ ಕಾರ್ಡಲ್ಲಿ ಆ ವಿಡಿಯೋ ಕೊಟ್ಟಿರ್ತೀನಿ, ನೀವು ಇಲ್ಲಿಂದ ಆ ವೀಡಿಯೋಸ್ನು ಚೆಕ್ ಮಾಡ್ಬೋದು. ಲಾಸ್ಟಲ್ಲಿ ಐ ಕಾರ್ಡಲ್ಲಿ ಆ ವಿಡಿಯೋ ಕೊಟ್ಟಿರ್ತೀನಿ, ಅಲ್ಲಿಂದ ಟಾಪ್ 10 ಫೋನ್ಗಳ ವಿಡಿಯೋನಾದರೆ ಚೆಕ್ ಮಾಡ್ಬೋದಾಗಿದೆ. ನೋಡ್ತಾರಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾಳೆ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತಾ ಇದೆ. ಏನಂದರೆ ಈ ಸೇಲಲ್ಲಿ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಇರುವಂಥ ಫೋನ್ಗಳ ಲಿಸ್ಟೇ ತೊಗೊಂಬರ್ತಾ ಇದ್ದೀನಿ. ನೀವು ಆ ಲಿಸ್ಟ್ನ ಟೈಮ್ ಟು ಟೈಮ್ ಚೆಕ್ ಮಾಡಬೇಕಂದ್ರೆ ಇವಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇಲ್ಲಿರೋ QR ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.